ಸರ್ಕಾರದ ಷರತ್ತು ಹೈಕೋರ್ಟ್ ಆದೇಶಕ್ಕೂ ಡೋಂಟ್ ಕೇರ್. ಕೋರ್ಟ್ ಆದೇಶವನ್ನ ಮೀರಿ ನಿರಾಣಿ ಶುಗರ್ಸ್ ನೌಕರರನ್ನ ವಜಾಗೊಳಿಸಿದೆ. ನಿರಾಣಿ ಶುಗರ್ಸ್ ದಬ್ಬಾಳಿಕೆಗೆ ಸ್ಥಳೀಯ ನೌಕರರು ಈಗ ಕಂಗಾಲಾಗಿದ್ದಾರೆ. ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲಿರುವ PSSK ಕಾರ್ಖಾನೆಯನ್ನ ಲೀಸ್ಗೆ ನಿರಾಣಿ ಶುಗರ್ಸ್ ಪಡೆದುಕೊಂಡಿತ್ತು. ಲೀಸ್ಗೆ ಪಡೆಯುವಂತಹ ಸಂದರ್ಭದಲ್ಲಿ ನೌಕರರನ್ನ ಮುಂದುವರಿಸುವಂತೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು. ಆದರೆ ಈಗ ಆ ಒಪ್ಪಂದದಂತೆ ನೌಕರರನ್ನ ಮುಂದುವರಿಸದೆ ಕಿರುಕುಳವನ್ನ ನೀಡಲಾಗ್ತಾ ಇದೆ. 45 ನೌಕರರನ್ನ ಕೆಲಸದಿಂದ ತೆಗೆದು ಹಾಕಿದೆ ಈ ನಿರಾಣಿ ಶುಗರ್ಸ್. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಒಡೆತನದ ನಿರಾಣಿ ಶುಗರ್ಸ್ನಲ್ಲಿ ನೌಕರಿ ವೇತನ ಇಲ್ಲದೆ ಇದೀಗ ನೌಕರರು ಬೀದಿಗೆ ಬಿದ್ದಿದ್ದಾರೆ. ಅವರ ಕುಟುಂಬ ಬೀದಿಗೆ ಬಿದ್ದಿದೆ. ನೌಕರರ ಪರ ಹೈಕೋರ್ಟ್ ಆದೇಶ ಇದ್ರೂ ಕೂಡ ಅವರಿಗೆ ನ್ಯಾಯ ಸಿಕ್ಕಿಲ್ಲ. ಕಾರ್ಖಾನೆಯ ಆವರಣದಲ್ಲಿ ನೌಕರರು ತಮ್ಮ ಹೋರಾಟವನ್ನು ಆರಂಭಿಸಿದ್ದಾರೆ. ಕಾರ್ಖಾನೆ ಕೆಲಸಕ್ಕೆ ಹೊರ ರಾಜ್ಯದವರಿಗೆ ಹೆಚ್ಚು ಮನ್ನಣೆಯನ್ನು ಕೊಡ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತಿಗೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ನಿರಾಣಿ ಶುಗರ್ಸ್ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಕಾರ್ಮಿಕರುಗಳು ಕಳೆದ ಒಂದು 15ರಿಂದ 20-25 ವರ್ಷ ಸರ್ವಿಸ್ ಇಂತರ ಕಾರ್ಮಿಕರುಗಳು ಇವರೆಲ್ಲರೂ ನನ್ನ ಸೇರಿಸ್ಕೊಂಡಂಗೆ ನಾನೊಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಈಗ ಇವರಿಗೆ ನಿರಾಣಿ ಅವರಿಗೆ 40 ವರ್ಷಕ್ಕೆ ಲೀಸ್ ಮಾಡುವಂತ ಸಂದರ್ಭದಲ್ಲಿ ಒಂದು ಕ್ಲಾಸ್ ಸೇರಿಸಿ ಅಗ್ರಿಮೆಂಟ್ ನಲ್ಲಿ ಈಗ 109 ಜನ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವ್ರನ್ನ ನೀವು ಮುಂದುವರಿಸಬೇಕು. ನಿಮಗೆ ಮುಂದುವರ್ಸಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವ್ರಿಗೆ VRS ಕೊಡಬೇಕು ಅಂತ ಹೇಳಿ ನಮ್ಮನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸರ್. ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಇವರು ಮೊದಲನೇ ವರ್ಷ ತುಂಬಾ ಚೆನ್ನಾಗಿ ನಿರ್ವಹಿಸಿಕೊಂಡವರು ಸರ್, ಎಲ್ಲ ಕೊಟ್ಟರು ಸರ್. ಮೊದಲನೇ ವರ್ಷ ಮುಗ್ದಂತ ನಂತರದಲ್ಲಿ ಏನ್ ಮಾಡಿದ್ರು ಇವರು, ನಮಗೆ ಇವ್ರ ಅವಶ್ಯಕತೆ ಇಲ್ಲ, ನಮ್ಗೆ ಬೇಡ ಅಂತ ಹೇಳಿ ನಮ್ಮನ್ನ ಕೆಲಸದಿಂದ ತೆಗೆದುಬಿಟ್ರು ಸರ್. ತೆಗೆದ್ಮೇಲೆ ನಾವು ALC DLC ಗೆಲ್ಲ ಹೋಗಿ ಅಲ್ಲೂ ನಾವು ಮರೆ ಹೋಗಿ ಈಗ ಒಂದು ಸಂಧಾನ ಸಭೆ ಕರೆದಿ ಇವ್ರನ್ನ ಕರೆದಿ ಮ್ಯಾನೇಜ್ಮೆಂಟ್ ಅವ್ರನ್ನ ಮಾತಾಡ್ಸಿದ್ವಿ ಸರ್. ಅಲ್ಲಿ ಅದಕ್ಕೂ ಇವರು ಒಪ್ಪಲಿಲ್ಲ. ಒಪ್ತೇನೆ ಏನ್ ಮಾಡಿದ್ರು, ನಮ್ಮನ್ನ ಕೆಲಸದಿಂದ ಬಿಡುಗಡೆ ಮಾಡಿದ್ರು. ಆಗ ALC DLC ಅವ್ರು ಏನ್ ಮಾಡಿದ್ರು, ಇವರು ಕಾನೂನು ಬಾಹಿರವಾಗಿ ನಿಮ್ಮನ್ನ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಇವ್ರಿಗೊಂದು ಸೂಚನಾ ಪತ್ರವನ್ನು ಕೊಟ್ಟು ಇವ್ರನ್ನ ಬಿಡುಗಡೆ ಮಾಡಬೇಡಿ, ನೀವು ಮಾಡ್ತಾ ಕಾನೂನು ಬಾಹಿರವಾಗಿದೆ, ಇವ್ರನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಕೊಟ್ಬಿಟ್ಟು ಇವ್ರನ್ನ ಮಾತು ಕೇಳ್ತಾ ಇಲ್ಲ, ನೀವು ಹೈಕೋರ್ಟ್ ಕೊಂಡೋಗ್ಬಿಡಿ ಅಂತ ಅವ್ರ ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ನಾವು ಅದ್ರ ಮೇಲೆ ನಾವು ಹೈಕೋರ್ಟ್ ಹಲವಾರು ವಿಷಯಗಳ ಬಗ್ಗೆ ಪ್ರಮುಖವಾಗಿ ಇಲ್ಲಿ 21 ಜನದ್ದು ತೆಗೆದಾಕಬೇಕು ಅಂತ ಹೇಳಿದ್ರು. ಕೋರ್ಟ್ ಆರ್ಡರ್ನೂ ಇದೆ ಅವ್ರನ್ನ ತೆಗಿಬಾರ್ದು ಅನ್ನೋದನ್ನ. ಇವರು ಅವ್ರನ್ನ ಕೆಲ್ಸಕ್ಕೆ ಬರಬಾರ್ದು ಅಂತ ಹೇಳಿದ್ದಾರೆ. ಒಬ್ರಿಗೂ ಇಲ್ಲಿ ಕೆಲಸ ಮಾಡೋರ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿಲ್ಲ. 5 ವರ್ಷ ಆಯ್ತು ಇವರು ಸರ್ಕಾರ ಫ್ಯಾಕ್ಟ್ರಿನ ವಹಿಸ್ಕೊಂಡು. ಮತ್ತೆ ಇನ್ನೂ ಹಲವಾರು ವಿಷಯಗಳನ್ನ ಬಂದು ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ. ಇವ್ರುಗಳು ಯಾವುದೇ ತರದ ಒಂದು ಕಾಂಕ್ರೀಟ್ ಆಗಿ ಫಿಕ್ಸ್ ಮಾಡ್ತಾ ಇಲ್ಲ. ನಾವು ಅದಕ್ಕೆ ಇವತ್ತು ಹೇಳಿದ್ವಿ, ನೀವು ಎಲ್ಲಾ ತರ ಎಷ್ಟೊಂದು ಏನು ಅಗ್ರಿಮೆಂಟ್ ಇದೆ ಅದ್ರ ಪ್ರಕಾರ ನೀವುಗಳು ವೈಲೇಟ್ ಮಾಡಿದ್ದೀರಿ ಅಗ್ರಿಮೆಂಟ್ನ. ಇನ್ನು ನಡ್ಸೋಕ್ಕಾಗಲಿಲ್ಲ ಅಂದರೆ ಬಿಡಿ, ನಾವು ಹೆಂಗೋ ಮುಂಚೆ ಯಾವ ಥರ ಇತ್ತು ಸಹಕಾರ ಕ್ಷೇತ್ರದಲ್ಲಿ ಆ ಥರ ನಡ್ಸ್ಕೊಂಡು ಹೋಗ್ತೀವಿ ಅಂತ ನಾನು ಇವತ್ತು ಕ್ಲಿಯರ್ ಕಟ್ಟಾಗಿ ಡಿರೆಕ್ಷನ್ ಅನ್ನೋದಕ್ಕಿಂತ ಅವ್ರಿಗೆ ಹೇಳಿದ್ದೀವಿ. ನಾವು ಇಲ್ಲೆಲ್ಲ ಕೂತ್ಕೊಂಡು ಯಾವ ಥರ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಯಾಕೆಂದರೆ ಈ ಪದೇ ನಾವು ಬಂದು ಎಲ್ಲ ಈ ಸಣ್ಣ ಪುಟ್ಟದಕ್ಕೆಲ್ಲ ಇವ್ರ ಹತ್ರ ಹೆಂಗ್ ಮಾಡಿ ಅಂತ ಕೇಳೋದಲ್ಲ. ಅವ್ರುಗಳು ಒಂದು ಕೂತ್ಕೊಂಡು 5 ವರ್ಷ ಆದ್ರೂ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿಲ್ಲ. ಇಲ್ಲ ಇವ್ರು 21 ಜನದ್ದು ಏನೋ ಮುಗಿತು. ಬನ್ನಿ, ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದನ್, ಇದೀಗ 45 ನೌಕರರನ್ನ ಕೆಲಸದಿಂದ ತೆಗೆದು ಹಾಕಿರೋದು, ಕೋರ್ಟ್ ಆದೇಶ ಇದ್ರೂ ಕೂಡ ಈ ರೀತಿಯಾಗಿರುವಂತಹ ಒಂದು ಕ್ರಮ ಆಗ್ತಾ ಇದೆ. ಯಾವ ರೀತಿಯಾಗಿ ಮುಂದಿನ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಏನು ಹೇಳ್ತಾರೆ ನೌಕರರು, ಜೊತೆಗೆ ಕಂಪನಿಯಿಂದ ಯಾವುದಾದ್ರೂ ಪ್ರತಿಕ್ರಿಯೆಗಳೇನಾದ್ರೂ ಸಿಗ್ತಾ ಇದೆಯಾ? ಮಧುಕರ್, ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯದಲ್ಲೇ ನಡೀತಾ ಇತ್ತು. ಕಳೆದ 5 ವರ್ಷಗಳ ಹಿಂದೆ ನಿರಾಣಿ ಶುಗರ್ಸ್ ಅದನ್ನ ಲೀಸ್ಗೆ ಪಡ್ಕೊಂತು. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಒಡೆತನದ ಕಂಪನಿ ಅದು. ಆರಂಭದಲ್ಲೇ ಒಂದು ಒಪ್ಪಂದ ಕೂಡ ಆಗಿತ್ತು. ಅಂದ್ರೆ ಅಲ್ಲಿರ್ತಕ್ಕಂತ ನೌಕರರುಗಳನ್ನ ಕೆಲಸದಿಂದ ತೆಗಿಬಾರದು, ಅವರನ್ನ ಮುಂದುವರಿಸಬೇಕು ಅನ್ನುವಂತ ಒಪ್ಪಂದ ಕೂಡ ಆಗಿತ್ತು. ಆರಂಭದ ವರ್ಷಗಳಲ್ಲಿ ಅವರನ್ನ ಮುಂದುವರಿಸುವಂತ ಕೆಲಸಗಳಾದ್ರೂ ಕೂಡ ತದನಂತರದಲ್ಲಿ ಅವರನ್ನ ಕೆಲಸದಿಂದ ತೆಗೆಯುವಂತ ಪ್ರಕ್ರಿಯೆಗಳು ನಿರಾಣಿ ಶುಗರ್ಸ್ ಮಾಡ್ತಾ ಬಂತು. ಅದರ ವಿರುದ್ಧ ನೌಕರರು ಕೂಡ ಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ಆಗ ಕೋರ್ಟ್ ಕೂಡ ಆದೇಶವನ್ನ ಕೂಡ ಮಾಡಿತ್ತು, ಯಾವ ನೌಕರರನ್ನು ಕೂಡ ತೆಗಿಬಾರ್ದು ಅನ್ನುವಂತ ರೀತಿಯಲ್ಲಿ. ಆದ್ರೆ ಕೋರ್ಟ್ ಆದೇಶ. ಓಕೆ, ಥ್ಯಾಂಕ್ ಯು ನಂದನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.